ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಸ್ವಾವಲಂಬನೆಯಿಂದ ಬದುಕು ರೂಪಿಸಿಕೊಳ್ಳಲು ಸಾಧ್ಯ. ಸತೀಶ್ ಶೆಟ್ಟಿ ಅಭಿಮತ. ಈಗ ವಾರ್ತೆಗಳ ವಿವರ. ದಿನಾಂಕ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಲೋಕಾರ್ಪಣೆಗೊಳ್ಳಲಿದೆ. ಈ ಭಾಗವಾಗಿ ಹೊಸಪೇಟೆ, ಸಂಡೂರು ಹಾಗೂ ಕೊಪ್ಪಳದ ನಾಮಸಾಧಕ ಸಮಿತಿಯಿಂದ ನಗರದ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ 3 ದಿನಗಳ ಕಾಲ ಹನುಮಾನ್ ಚಾಲೀಸ ಪಠಣ ಕೈಗೊಳ್ಳಲಾಗಿದೆ. ಈ ಭಾಗವಾಗಿ ದಿನಾಂಕ 19ರಂದು ಜಿಲ್ಲಾ ಕ್ರೀಡಾಂಗಣದಿಂದ ಸಕಲ ವಾದ್ಯಗೋಷ್ಠಿ ಭಜನೆಯೊಂದಿಗೆ ಸಾಧು ಸಂತರು ಹಾಗೂ ಮಾತಾಜೀರವರನ್ನ ಮೆರವಣಿಗೆ ಮೂಲಕ ವೆಂಕಟೇಶ್ವರ ಕಲ್ಯಾಣ ಮಂಟಪದವರೆಗೆ ಶೋಭಾಯಾತ್ರೆ ನಡೆಸಲಾಯಿತು.
ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ವಿಜಯನಗರ ಜಿಲ್ಲಾ ಘಟಕದಿಂದ ಪ್ರಸಕ್ತ ಸಾಲಿನ ಸರ್ವ ಸದಸ್ಯರ ಸಭೆಯನ್ನ ಆಯೋಜಿಸಲಾಗಿತ್ತು. ಇದೇ ವೇಳೆ 2022-23ನೇ ಸಾಲಿನಲ್ಲಿ ಹೆಚ್ಚು ಅಂಕ ಪಡೆದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಕಾಲೇಜಿನ ಸುವರ್ಣ ಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ವೇದಿಕೆ ಮೇಲಿನ ಸರ್ಕಾರಿ ಅಧಿಕಾರಿಗಳಿಂದ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಈ ವೇಳೆ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಗೌಡರವರು ಮಾತನಾಡಿ, 107 ವರ್ಷದ ಇತಿಹಾಸ ಹೊಂದಿದ ಸಂಘ ನಮ್ಮದಾಗಿದ್ದು, ರಾಜ್ಯಾಧ್ಯಕ್ಷ ಷಡಕ್ಷರಿರವರು ಬಂದಾಗಿನಿಂದ ಸರ್ಕಾರಿ ನೌಕರರ ಕೆಲ ಬೇಡಿಕೆಗಳು ಈಡೇರುತ್ತಾ ಬರುತ್ತಿವೆ. ಅದೇ ರೀತಿ ನಮ್ಮ ಮಕ್ಕಳನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರತಿಭಾ ಪುರಸ್ಕಾರ ಪ್ರಾರಂಭಿಸಿರುವುದು ಸಂತಸದ ಸಂಗತಿ ಎಂದರು. ವರ್ಷದ ಪ್ರತಿಭಾ ಪುರಸ್ಕಾರವನ್ನು ಹೊಸಪೇಟೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ನಿಜವಾಗ್ಲೂ ಕೂಡ ನಮಗೆ ಸಂತೋಷ. ಈಗಾಗಲೇ ನಮ್ಮ ವಿಜಯನಗರ ಜಿಲ್ಲೆ ಆದಾಗಿನಿಂದ ನಿಜವಾಗ್ಲೂ ಕೂಡ ನಾವು ಜಿಲ್ಲೆಯನ್ನು ಪಡೆದ ನಾವೇ ಧನ್ಯವಂತರೇ. ನಮ್ಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಕ್ಕಳಿಗೋಸ್ಕರ ನಾವು ಹಮ್ಮಿಕೊಂಡಿರೋದು ಕೂಡ ನಿಜವಾಗ್ಲೂ ನಮ್ಮ ರಾಜ್ಯಾಧ್ಯಕ್ಷರು ಬಂದ ಮೇಲೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮಗಳಾಗ್ತಿದೆ ಅಂತ ಹೇಳಿ ತಮ್ಮ ಸಭೆ ಮೂಲಕ ನಾನು ತಮ್ಮ ಗಮನಕ್ಕೆ ಬೆಳೆಸಿಕೊಂಡು, ಯಾಕಂದ್ರೆ ನಮ್ಮ ಸಂಘ 102 ವರ್ಷದ ಇತಿಹಾಸವನ್ನು ಹೊಂದಿರುವಂತಹ ಏಕೈಕ ಸಂಘ ಅಂತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅಂತೇಳಿ ಹೆಮ್ಮೆಯಿಂದ ಹೇಳ್ತಿದ್ವಿ. ಈಗ ನಮ್ಮ ಕರ್ನಾಟಕ ರಾಜ್ಯ ನೌಕರ ಸಂಘದಲ್ಲಿ ಅನೇಕ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ. ಆದರೂ ಕೂಡ ಇವತ್ತಿನ ನಮ್ಮ ರಾಜ್ಯಾಧ್ಯಕ್ಷರು ಹಿಂದೆಂದೂ ಮಾಡಿದಂತಹ ರಾಜ್ಯಾಧ್ಯಕ್ಷರ ಸಾಧನೆಗಳನ್ನು ಈ ಒಂದು 5 ವರ್ಷದಲ್ಲಿ ತಾವು ಮಾಡಿ ಎಲ್ಲರ ಒಂದು ಸರ್ಕಾರಿ ನೌಕರರ ಕುಟುಂಬಕ್ಕೂ ಮತ್ತು ನಿವೃತ್ತಿ ಸರ್ಕಾರಿ ನೌಕರ ಕುಟುಂಬ
ಮತ್ತು ಎಲ್ಲ ಸರ್ಕಾರಿ ನೌಕರರ ಮಕ್ಕಳಿಗೆ ತಾವು ದಾರಿದೀಪವಾಗಿದ್ದೀರಿ ಅಂತ ಹೇಳಿ ಹೇಳ್ತಾ ಈ ಸಭೆಯ ಮುಖಾಂತರ ತಮಗೆ ಇನ್ನೊಂದು ಬಾರಿ ನಾನು ತಮಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಸರ್ಕಾರಿ ನೌಕರರು, ಏಕೆಂದ್ರೆ ನಮ್ಮ ಸರ್ಕಾರಿ ನೌಕರ ಕುಟುಂಬ ಅತ್ಯಂತ ಜಟಿಲವಾದ ಪರಿಸ್ಥಿತಿಯಲ್ಲಿ ಮತ್ತು ಒತ್ತಡದ ನಡುವೆ ನಾವು ಎಲ್ಲ ಒಂದು ಕಾರ್ಯವನ್ನು ಮಾಡ್ತಿರ್ತೀವಿ. ಆದ್ರೂ ಕೂಡ ನಾವು ಕುಟುಂಬದೊಂದಿಗೆ ಬಂದು ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಇಂಥ ಒಂದು ಸನ್ನಿವೇಶವನ್ನು ಸೃಷ್ಟಿಸಕ್ಕೆ ಮೊದಲನೇದಾಗಿ ನಿಮಗೆ ನಾವು ಅವಿಸ್ಮರಣೀಯವಾಗಿ ಚಿರಋಣಿ ಆಗಿರ್ತೀವಿ. ಇಂಥ ಒಂದು ರಾಜ್ಯಾಧ್ಯಕ್ಷರು ನಮಗೆ ನಿಜವಾಗ್ಲೂ ಕೂಡ ಮುಂದೆ ಕೂಡ ಸಿಗೋದಿಲ್ಲ. ಆದ್ರಿಂದ ಅವರಿಗೆ ತಮ್ಮ ಒಂದು ಮುಖಾಂತರ ಈ ಒಂದು ಅಭಿನಂದನೆ ಸಲ್ಲಿಸಲಿಕ್ಕೆ ಕರೆದಿದ್ವಿ. ತಂದೆ ತಾಯಿಗಳಿಗೆ ಮಾದರಿಯಾಗಿರ್ಬೇಕು ಮತ್ತು ಸಮಾಜಕ್ಕೂ ಕೂಡ ಮಾದರಿಯಾಗಿರೋ ಅಂತ ಹೇಳ್ತಾ ಬಳಿಕ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು. ನಂತರ ಸಂಘದ ರಾಜ್ಯಾಧ್ಯಕ್ಷ ಷಡಕ್ಷರಿರವರು ಮಾತನಾಡಿ, ಬೇರೆ ಬೇರೆ ಸಂಘಗಳು ತಮ್ಮ ಸ್ವಾರ್ಥಕ್ಕಾಗಿ ಕಾರ್ಯಕ್ರಮಗಳನ್ನು ನಡೆಸುತ್ತಿರಬಹುದು, ಆದರೆ ನಮ್ಮ ಸಂಘ ಸರ್ಕಾರದ ಎಲ್ಲ ನೌಕರರ ಹಿತವನ್ನ ಕಾಪಾಡಿಕೊಂಡು ಬರುತ್ತಿದೆ. ಜೊತೆಗೆ ನಮ್ಮ ಮಕ್ಕಳನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ 2 ಕೋಟಿ ರೂಪಾಯಿ ಹಣವನ್ನ ಮೀಸಲಿರಿಸಲಾಗುತ್ತಿದೆ ಎಂದರು. ಪ್ರತಿ ವರ್ಷ ಸಾವಿರಾರು ಜನ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ನಲ್ಲಿ ಪಾಸ್ ಆಗ್ತಾರೆ, ಲಕ್ಷಾಂತರ ಜನ ಪಾಸ್ ಆಗ್ತಾರೆ. ಆದ್ರೆ 90 to 100 ತೆಗೆದುಕೊಂಡಿರುವಂತ ಒಂದು 60-70 ವಿದ್ಯಾರ್ಥಿಗಳಲ್ಲಿ ಅದ್ರ 6,000 ರಿಂದ 7,000 ಮಕ್ಕಳು ಪ್ರತಿ ವರ್ಷ ಯಾರಾದ್ರೂ ಸೆಲೆಕ್ಟ್ ಆಗ್ತಾರೆ ಅಂದ್ರೆ ಅದು ನಮ್ಮ ಸರ್ಕಾರಿ ನೌಕರ ಮಕ್ಕಳು ಅನ್ನುವಂಥದ್ದು ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ. ಇಂಥ ನೌಕರರ ಮಕ್ಕಳನ್ನ ಗುರುತಿಸುವಂತ ಕೆಲಸಗಳು ಆಗ್ತಾ ಇರಲಿಲ್ಲ. ಇಷ್ಟು ದಿವಸ ಯಾರು ಮಾತಾಡ್ತಿರ್ಲಿಲ್ಲ. 2019ರಲ್ಲಿ ನಾವು ರಾಜ್ಯದ ಅಧ್ಯಕ್ಷ ಆದ್ಮೇಲೆ ನಾನು ಯೋಚನೆ ಮಾಡಿದೆ, ನೌಕರ ಸಂಬಳ ಭತ್ಯೆ ಇವೆಲ್ಲ ಇದ್ದಿದೆ ಯಾವಾಗಲೂ ಕೂಡ, ಆದ್ರೆ ನೌಕರಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ, ಅವ್ರ ಮಕ್ಳಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ. ಒಂದಿಷ್ಟು ನಮ್ಮ ನೌಕರ ಪ್ರತಿ ವರ್ಷ 200 ರೂಪಾಯಿ ಮೆಂಬರ್ಶಿಪ್ ಕೊಡ್ತಾರೆ. ಒಂದಿಷ್ಟು ಆ ಹಣವನ್ನ ಆ ನೌಕರ ಕುಟುಂಬಗಳಿಗೆ ಹೋದ್ರೆ ಒಂದಿಷ್ಟು ಖುಷಿ ಪಡ್ತಾರೆ, ಗೌರವ ಸಿಗುತ್ತೆ. ಎಷ್ಟು ಜನ ಸ್ಕೂಲಲ್ಲಿ ಸನ್ಮಾನ ಮಾಡ್ತಾರೋ, ಊರಲ್ಲಿ ಸನ್ಮಾನ ಮಾಡ್ತಾರೋ, ಯಾವ್ದು ಆಫೀಸಲ್ಲಿ ಸನ್ಮಾನ ಮಾಡ್ತಾರೋ, ಸಂಘ ಸಂಸ್ಥೆ ಸನ್ಮಾನ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಮ್ಮ ಸಂಘದಿಂದ ಸನ್ಮಾನ ಮಾಡಿದ್ರೆ ಅವ್ರಿಗೆ ಸಿಗುವಂತ ಖುಷಿ ಇನ್ಯಾವುದಲ್ಲೂ ಕೂಡ ಸಿಗ್ಲಿಕ್ಕಿಲ್ಲ ಅಂತ ಹೇಳಿ ಪ್ರಾರಂಭವನ್ನು ಮಾಡಿದ್ವಿ. ಪ್ರತಿ ವರ್ಷ 5,000 ಜನ ಆಯ್ತು, 6 ಆಯ್ತು, ಇವತ್ತು 7,000 ಜನ ಬಂದು ಇವತ್ತು ನಿಂತಿದೆ. ಇವತ್ತು ಒಂದು ಹೆಮ್ಮೆ, ನಮ್ಮ ಸಂಘಟನೆ ಮೂಲಕವಾಗಿ ಒಂದು ಸನ್ಮಾನ ಮಾಡ್ತಾ ಇರೋದು. ಇದು ನಿರಂತರವಾದ ಕಾರ್ಯಕ್ರಮ. ಯಾವ್ಯಾವುದೋ ಸಂಘಟನೆಗಳು ಏನೇನೋ ಮಾಡ್ತವೆ. ಬಹುಶಃ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅದು ಇನ್ಫೋಸಿಸ್ ಇರ್ಬೋದು, ವಿಪ್ರೋ ಇರ್ಬೋದು, ಅಥವಾ ಯಾವುದೋ ಬೇರೆ ಆರ್ಗನೈಸೇಷನ್ ಇರ್ಬೋದು, ಮೆಂಬರ್ಶಿಪ್ ತಗೊಳ್ತಾವ ಅಷ್ಟೇ, ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತವೆ. ಆದ್ರೆ ರಾಜ್ಯ ಸರ್ಕಾರಿ ನೌಕರ ಸಂಘ ಸ್ವಾರ್ಥಕ್ಕಲ್ಲ, ನಮ್ಮ ನೌಕರ ಕುಟುಂಬಕ್ಕಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡಿ ಪ್ರತಿ ವರ್ಷ 2 ಕೋಟಿ ಹಣವನ್ನು ಇದಕ್ಕೋಸ್ಕರ ವ್ಯಯಿಸ್ತಾ ಇದ್ದೇವೆ. ಈ ತರದ ಒಂದು ಅದ್ಭುತವಾದ ಯೋಚನೆ ಪರಿಕಲ್ಪನೆಯನ್ನು ಇಟ್ಕೊಂಡು ಇವತ್ತು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಪ್ರಿಯ ವಿದ್ಯಾರ್ಥಿಗಳು, ಒಂದು ದೊಡ್ಡ ಸಾಧನೆ ಮಾಡುವಂತ ಸಂದರ್ಭದಲ್ಲಿ ಇನ್ನಷ್ಟು ಈ ಜಿಲ್ಲೆಗೆ ಕೀರ್ತಿ ತಗೊಂಬನ್ನಿ, ತಾಲೂಕಿಗೆ ತಗೊಂಬನ್ನಿ, ನಿಮ್ ತಂದೆ ತಾಯಿಗಳಿಗೆ ಗೌರವ ತಗೊಂಬನ್ನಿ. ಇನ್ನಷ್ಟು ಕ್ರಿಯಾಶೀಲವಾಗಿ ರಚನಾತ್ಮಕವಾಗಿ ಓದಿನ ಕಡೆ ಹೆಚ್ಚಿನ ಗಮನವನ್ನು ತಾವು ಕೊಡಬೇಕಾಗ್ತದೆ. ಸೊ ಹಾಗಾಗಿ ನಾವು ಹೆಸರು ತಗೊಂಡು ಒಳ್ಳೆ ಸಾಧನೆ ಮಾಡ್ಬೇಕಾ, ಕೆಟ್ಟ ಹೆಸರು ತಗೊಂಡು ನಿಮ್ ತಂದೆ ತಾಯಿಗಳು ತಲೆ ತಗ್ಗಿಸ್ಕೊಂಡು ಸಮಾಜದಲ್ಲಿ ಬಾಳ್ಬೇಕನ್ನುವಂತ ಯೋಚನೆ ಮಾಡುವಂತ ಸಂದರ್ಭದಲ್ಲಿ ಕೂಡ ನೀವಿದ್ದೀರಾ. ಇವಾಗ ಶಾಲುವಾರ ಹಾಕಿ ಸನ್ಮಾನ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆ ಗೌರವದ ಹಂತಗಳು ಹಂತವಾಗಿ ಮೇಲೆ ಹೋಗ್ಬೇಕು. ಮತ್ತೆ ಕೆಳ ಹೋಗಿ ನಿಮ್ ತಂದೆ ತಾಯಿಗಳು ಶಾಲೆನಲ್ಲೋ ಕಾಲೇಜ್ನಲ್ಲೋ ಆಫೀಸ್ನಲ್ಲೋ ಇಂಥ ಮಗ ಇಂಥ ಕೆಲಸ ಮಾಡ್ದ ಅಂತ ಹೇಳಿ ಅವಮಾನಕ್ಕೊಳಗಾಗ್ಬೇಕಾ? ಇಂಥ ಸಾಧನೆ ಮಾಡಿ ನನ್ನ ಮಗ ಹಿಂಗೆ ಹೆಸರು ಸಾಧಿಸಿ ಇಷ್ಟು ಕೀರ್ತಿಯನ್ನ ತಂದಿದ್ದಾನೆ ಅಂತೇಳಿ ಹೆಮ್ಮೆಯಿಂದ ನಿಮ್ಮ ತಂದೆ ತಾಯಿಗಳು ಹೇಳುವಂತ ರೀತಿಯಲ್ಲಿ ನೀವು ಅಷ್ಟೇ ಕೆಲಸವನ್ನ ಮಾಡಿದ್ರೆ ಖಂಡಿತ ನಿಮ್ ತಂದೆ ತಾಯಿಗಳು ಕೂಡ ಗೌರವ ಬರ್ತದೆ. ರಾಜ್ಯ ಸರ್ಕಾರಿ ನೌಕರ ಸಂಘ ತುಂಬಾ ಸಂಘಟನೆ ಆಗಿದೆ ಅಂದ್ರೆ ಆರ್ಥಿಕವಾಗಿರುವಂತಹ ಶಿಸ್ತನ್ನ ನಾವು ತಂದಿದ್ದೇವೆ. ಬಹುಶಃ ಇವತ್ತಿಷ್ಟೆಲ್ಲ ಮಾಡಿ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದಲ್ಲಿ ಸುಮಾರು 24 ಕೋಟಿ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರೆ ಬಹುಶಃ ಅತ್ಯಂತ ಪ್ರಾಮಾಣಿಕವಾಗಿ ಸಂಘಟನೆಯನ್ನ ನಾವು ಕಟ್ತಾ ಇದ್ದೇವೆ ಎನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದೆಲ್ಲದರ ನಡುವೆ ಸಾಕಷ್ಟು ಜನಪರವಾಗಿರುವಂತಹ ನೌಕರ ಪರವಾಗಿರುವಂತ ಕೆಲಸವನ್ನು ಮಾಡಿದ ಬಹಳ ಜನ ಮಾಧ್ಯಮ ಮಿತ್ರರಿದ್ದಾರೆ. ಸರ್ಕಾರಿ ನೌಕರರಿಗೆ ಸಂಬಳ ತಗೊಳ್ತಾರೆ, ಆರಾಮಿರ್ತಾರೆ ಎನ್ನುವಂಥದ್ದಿದೆ. ಇವತ್ತು ಒತ್ತಡದಲ್ಲಿ ನೌಕರ ಕೆಲಸ ಮಾಡ್ತಾ ಇದ್ದೇವೆ. 2.5 ಲಕ್ಷ ಹುದ್ದೆಗಳು ಖಾಲಿ ಇದೆ. ಕೋವಿಡ್ ಇರ್ಬೋದು, ಫ್ಲಡ್ ಇರ್ಬೋದು, ಜೀವದ ಹಂಗನ ತೊರೆದು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಸರ್ಕಾರದ ಸಂದರ್ಭಗಳಲ್ಲಿ ಸಾವಿರಾರು ಕೋಟಿ ದೇಣಿಗೆಗಳನ್ನು ನಾವು ಸರ್ಕಾರಕ್ಕೆ ಕೊಡೋದ್ರ ಮೂಲಕ ನಾವು ಕೂಡ ಸಮಾಜಮುಖಿಯಾಗಿದ್ದೇವೆ ಎನ್ನುವಂತ ತೋರಿಸುವಂತ ಕೆಲಸವನ್ನ ನಾನು ನೀವು ಎಲ್ಲರೂ ಕೂಡ ಸೇರಿ ಮಾಡಿದ್ದೇವೆ ಎನ್ನುವಂತ ಖುಷಿ ಕೂಡ ನಮಗಿದೆ ಎನ್ನುವಂಥದ್ದನ್ನ ಮಾಧ್ಯಮ ಮಿತ್ರರ ಮೂಲಕ ಕೂಡ ನಾನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಇದೆಲ್ಲದರ ನಡುವೆ ಇವತ್ತು ಸಂಘಟನೆ ಸಾಕಷ್ಟು ಸುಮಾರು 25-26 ಸರ್ಕಾರಿ ಆದೇಶಗಳನ್ನ ಇವತ್ತು ನಿಮ್ಮ ಪರವಾಗಿರುವಂತದ್ದು ನಾವೆಲ್ಲ ಕೂಡ ಮಾಡಿದ್ದೇವೆ. ಬಹಳಷ್ಟು ಜನಕ್ಕೆ ಅನ್ನಿಸಬಹುದು, ಕೋವಿಡ್ ಬಂದಂತ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ 30-40% ಸಂಬಳವನ್ನು ಹೇಳಿದ್ರು. ಕರ್ನಾಟಕದಲ್ಲೂ ಕೂಡ ಇಲ್ಲಿ ಸಂಬಳ ಹಿಡಿಬೇಕು ಅನ್ನುವಂತ ಯೋಚನೆಯನ್ನ ಮಾಡಿದ್ರು. ಬಹುಶಃ ಯಡಿಯೂರಪ್ಪನವರ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿದ್ರು. ನಾನು ಹೇಳಿದೆ, ಸರ್ ನಿಮ್ಮನ್ನ ಕಂಡ್ರೆ ನಮ್ಮ ನೌಕರರು ಲಕ್ಷಾಂತರ ಜನ ನೌಕರರು ನೀವು ಪೂಜ್ಯರು ದೇವರು ಅಂತ ಹೇಳಿ ಪೂಜೆ ಮಾಡ್ತಾರೆ.
ಅಂತಾರೆ ಸರ್, ನೀವೇನಾದ್ರೂ 30-40% ಸಂಬಳ ಹಿಡಿದ್ರೆ ಬಹುಶಃ ಏನಂತಾರೆ ಅಂತ ನನಗೆ ಕೂಡ ಗೊತ್ತಿಲ್ಲ, ತೀರ್ಮಾನ ನೀವು ಮಾಡಿ ಅನ್ನುವಂತ ಮಾತನ್ನ ಹೇಳಿದಾಗ ಅವ್ರು ಏನು ಅನ್ನಿಸ್ತು ಏನೋ ಗೊತ್ತಿಲ್ಲ. ನೌಕರಂದ್ರೆ ಬಹಳ ಅಭಿಮಾನ ಅವ್ರ ಬಗ್ಗೆ. ಒಂದೇ ಮಾತನ್ನ ಅಧಿಕಾರಿಗಳಿಗೆ ಹೇಳಿದ್ರು, MLA MLC MP ನಾವ್ ಹಿಡಿ ಅಂದ್ರೆ 10,000 ಕೋಟಿ ಲಾಸ್ ಆದ್ರೂ ಪರವಾಗಿಲ್ಲ, ಸಾಲ ತಗೊಂಡ್ ಸಂಬಳ ಕೊಡೋಣ, ₹1 ಸಂಬಳ ಅವ್ರದನ್ನ ಹಿಡಿಯೋದು ಬೇಡ ಕೋವಿಡ್ ಸಂದರ್ಭದಲ್ಲಿ ಅಂತ ಹೇಳಿದಾಗ ಒಬ್ಬೊಬ್ಬರಿಗೆ 4-5 ಲಕ್ಷ ರೂಪಾಯಿ ಹಣ ಇವತ್ತು ಉಳಿತಾಯ ಆಯ್ತು. ನಗರ ಪ್ರದೇಶದಲ್ಲಿ ವಾಹನಗಳು ವೇಗವಾಗಿ ಚಲಿಸಿದರಲೆಂದು ಸ್ಪೀಡ್ ಬ್ರೇಕರ್ಸ್ ಗಳನ್ನ ಅಳವಡಿಸುವುದು ಸಾಮಾನ್ಯ. ಆದರೆ ಗುತ್ತಿಗೆದಾರರ ಬೇಜವಾಬ್ದಾರಿತನದಿಂದಾಗಿ ಸ್ಪೀಡ್ ಬ್ರೇಕರ್ಸ್ ಗಳನ್ನ ಅವೈಜ್ಞಾನಿಕವಾಗಿ ಅಳವಡಿಸಲಾಗಿದೆ. ಇದನ್ನ ಸಂಘಟಕರು ಖಂಡಿಸಿದ್ದಾರೆ. ಹೌದು, ಹೊಸಪೇಟೆ ನಗರಸಭಾ ವ್ಯಾಪ್ತಿ ಸೇರಿದಂತೆ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದ ರಸ್ತೆಗಳಲ್ಲಿ ಇತ್ತೀಚೆಗೆ ಸ್ಪೀಡ್ ಬ್ರೇಕರ್ಸ್ ಗಳನ್ನ ಅಳವಡಿಸಲಾಗಿದೆ. ಅಳವಡಿಸಿದ 4 ದಿನಗಳಲ್ಲಿ ಸ್ಪೀಡ್ ಬ್ರೇಕರ್ಸ್ಗೆ ಅಳವಡಿಸಿದ ಮೊಳೆ ತಲೆ ಎತ್ತಿ ನಿಲ್ಲುವ ಮೂಲಕ ಅಪಘಾತಕ್ಕೆ ಸಜ್ಜಾಗಿ ನಿಂತಿವೆ. ಹಾಗಾಗಿ ಸದ್ಯ ಅಳವಡಿಸಿರುವ ಸ್ಪೀಡ್ ಬ್ರೇಕರ್ಸ್ ಗಳನ್ನ ತೆರವುಗೊಳಿಸಿ ತಜ್ಞರಿಂದ ಮಾಹಿತಿ ಪಡೆದು ವೈಜ್ಞಾನಿಕವಾಗಿ ಅಳವಡಿಸಬೇಕು. ಹಾಗೇನೆ ಬ್ರೇಕರ್ಸ್ ಗಳನ್ನ ಅಳವಡಿಸಿದ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಆಟೋ ಚಾಲಕರ ಸಂಘಟನೆಯ ಮುಖಂಡ ಸಂತೋಷ್ ರವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದಲ್ಲಿ ಬೇರೆ ಬೇರೆ ರಸ್ತೆಗಳಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ರಸ್ತೆ ಮತ್ತು ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರಸ್ತೆಗಳಲ್ಲಿ ಇವತ್ತು ಯಾರೋ ಜನಪ್ರತಿನಿಧಿಗಳ ಮಕ್ಕಳು ಹೇಳಿದ್ದಾರೆ ಅಂತೇಳಿ ಒಬ್ಬ ಕಾಂಟ್ರಾಕ್ಟರ್ ಇವತ್ತು ಬಂದು ಕಂಡಲ್ಲಿ ಬ್ರೇಕರ್ಗಳನ್ನು ಹಾಕ್ತಾನೆ. ಆ ಬ್ರೇಕರ್ ಹಾಕಂಥ ಸಂದರ್ಭದಲ್ಲಿ ಅದಕ್ಕೆ ಹಾಕಿರ್ತಕ್ಕಂಥ ಮಳೆಗಳು ಕೇವಲ 3 ಇಂಚ್ ಆಗಿರ್ತದೆ. ಇವತ್ತು ಆ ರಸ್ತೆಗಳಲ್ಲಿ ಇವತ್ತು ಆ ಬ್ರೇಕರ್ಗಳಲ್ಲಿ ಆ ಮಳೆಗಳು ಕಿತ್ತಿ ಬರ್ತಾ ಇದೆ. ಅದರಿಂದಾಗಿ ಸುಮಾರು ಗಾಡಿಗಳು ಪಂಚರ್ ಆಗ್ತಕ್ಕಂಥದ್ದು ಮತ್ತು ಆಕ್ಸಿಡೆಂಟ್ಗಳಿಗೆ ಕಾರಣ ಆಗ್ತಕ್ಕಂಥದ್ದು ಈ ಬ್ರೇಕರ್ ಇವತ್ತು ನೋಡ್ತಾ ಇದ್ದೀವಿ. ಸೊ ತಕ್ಷಣಕ್ಕೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಆ ಬ್ರೇಕರ್ಗಳನ್ನ ತೆರವುಗೊಳಿಸಬೇಕು ಮತ್ತು ವೈಜ್ಞಾನಿಕವಾಗಿ ಯಾವ ರೀತಿ ರಸ್ತೆ ತಡೆಗಳನ್ನು ಹಾಕಬೇಕು, ಯಾವ ರೀತಿ ಬ್ರೇಕರ್ಗಳನ್ನು ಹಾಕಬೇಕು ಅಂತೇಳಿ ಸಂಬಂಧಪಟ್ಟಂತ ಪ್ರಾಧಿಕಾರ ಇದೆ, ರಸ್ತೆ ಸುರಕ್ಷತಾ ಪ್ರಾಧಿಕಾರ ಅಂತ ಇರುತ್ತೆ. ಆ ಪ್ರಾಧಿಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಿರ್ತಾರೆ, ಟ್ರಾಫಿಕ್ ಮತ್ತು RTO ಮತ್ತು ಸಂಘ ಸಂಸ್ಥೆಗಳು ಅದರಲ್ಲಿ ಪ್ರತಿನಿಧಿಗಳಾಗಿರ್ತಾರೆ. ಎಲ್ಲರೂ ಕೂಡ ಸೇರಿಸಿ ಒಂದು ಸಭೆ ನಡೆಸಿ ಎಲ್ಲಿ ಅವಶ್ಯಕತೆ ಇದೆ ಅಂತೇಳಿ ನೋಡಿ ಅಲ್ಲಿ ಬ್ರೇಕರ್ಗಳನ್ನು ಹಾಕಬೇಕು. ಯಾರೋ ಜನಪ್ರತಿನಿಧಿಗಳ ಮಕ್ಕಳು ಹೇಳ್ತಾರೆ ಅಥವಾ ಇನ್ನೊಬ್ರು ಹೇಳ್ತಾರೆ ಎಂಬ ಕಾರಣಕ್ಕೆ ಕಾಂಟ್ರಾಕ್ಟರ್ಗಳು ಹಾಕಬಾರ್ದು ಅಂತೇಳಿ ಒತ್ತಾಯ ಮಾಡ್ತೀನಿ. ಮತ್ತು ಈ ಬ್ರೇಕರ್ಗಳನ್ನು ಹಾಕಿದಂಥ ಕಾಂಟ್ರಾಕ್ಟರ್ನ ಬ್ಲಾಕ್ ಲಿಸ್ಟ್ನಲ್ಲಿ ಇಡಬೇಕು, ಯಾವುದೇ ಕಾಮಗಾರಿಗಳನ್ನು ಹೊಸಪೇಟೆ ನಗರದಲ್ಲಿ ಕೊಡಬಾರ್ದು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಕಾರಿಗನೂರು ಬಳಿಯ ಗೋಂದಳಿಪುರದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ಹೊಸಪೇಟೆ ಶಾಖೆಯಿಂದ ಜ್ಞಾನ ವಿಕಾಸ ಸೃಜನಶೀಲ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಗೋಂದಳಿಪುರದ ನಿವಾಸಿಗರ ಸ್ವಾಭಿಮಾನ ಜೀವನದ ಕುರಿತಾಗಿ ಸಂಘದ ಜಿಲ್ಲಾ ನಿರ್ದೇಶಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಹೀಗೆ ಕಾರ್ಯಕ್ರಮದ ಮುನ್ನ ಭಜನೆಯೊಂದಿಗೆ ವೇದಿಕೆಯವರೆಗೆ ಕುಂಭಮೇಳವನ್ನ ನಡೆಸಲಾಯಿತು.
ಬಳಿಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ನ ವಿಜಯನಗರ ಜಿಲ್ಲಾ ನಿರ್ದೇಶಕರಾದ ಸತೀಶ್ ಶೆಟ್ಟಿರವರು ಗೋಂದಡಿಪುರ ನಿವಾಸಿಗರ ಸ್ವಾವಲಂಬನೆ ಬದುಕನ್ನ ಕಂಡು ಪ್ರಶಂಸೆ ವ್ಯಕ್ತಪಡಿಸಿದರು. ಬೇರೆ ಬೇರೆ ಜಿಲ್ಲೆಗೆ ಹೋದಾಗ ಆಹಾರ ಪದ್ಧತಿಗಳು ವಿಭಿನ್ನವಾಗಿರಬಹುದು ಅಥವಾ ಸಂಸ್ಕಾರ ಸಂಸ್ಕೃತಿಗಳು ವಿಭಿನ್ನವಾಗಿರಬಹುದು. ಆದರೆ ಭಗವಂತ ಸೃಷ್ಟಿ ಮಾಡಿದಂತ ಮಾನವ ಜನ್ಮ ಇದೆಯಲ್ಲ, ಅದು ಎಲ್ಲಾ ಕಡೆ ಒಂದೇ. ಹಾಗಾಗಿ ಭಗವಂತ ಸೃಷ್ಟಿ ಮಾಡಿದಂತ ಮಾನವ ಜನ್ಮದಲ್ಲಿ ನಮ್ಮ ಆಚಾರ ವಿಚಾರಕ್ಕೋಸ್ಕರ ಯಾವ ಜಾತಿ ಧರ್ಮಗಳನ್ನು ಮಾಡಿಕೊಂಡಿದ್ರು ಕೂಡ ಅವನ ಮೈಯಲ್ಲಿ ಹರಿಯುವಂತ ರಕ್ತ ಒಂದೇ ಕೆಂಪು ಬಣ್ಣದ್ದು, ಅವನು ಕುಡಿಯುವಂತ ನೀರು ಅದು ಎಲ್ಲರಿಗೂ ಒಂದೇ ನೀರು, ಅವನು ಸೇವಿಸುವಂತ ಗಾಳಿ ಅದು ಎಲ್ಲರಿಗೂ ಒಂದೇ, ಅದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ. ಹಾಗಾಗಿ ಮನುಷ್ಯ ಜೀವನ ಅನ್ನುವಂಥದ್ದು ಬಹಳ ಶ್ರೇಷ್ಠ ಜೀವರಾಶಿ ಅನ್ನುವಂಥದ್ದನ್ನ ಸೃಷ್ಟಿಸಿ ಭಗವಂತ ನಮಗೆ ಈ ಭೂಮಿಗೆ ಕೊಟ್ಟಿದ್ದಾನೆ. ಸಾವಿರಾರು ಜೀವರಾಶಿಗಳಿದ್ರೂ ಕೂಡ ಆ ಎಲ್ಲ ಜೀವರಾಶಿಗಳಲ್ಲಿ ಶ್ರೇಷ್ಠ ಜೀವರಾಶಿ ಯಾರು ಅಂತ ಕೇಳಿದ್ರೆ ನಾವು ಮನುಷ್ಯ ಜೀವರಾಶಿ. ಆದ್ರೆ ಉಸಿರು ನಿಂತೋದು ಕೂಡ ಆ ಹೆಸರು ಶಾಶ್ವತವಾಗಿರ್ಬೇಕಾದ್ರೆ ನಾವು ಉಸಿರಿರುವಂತ ಸಂದರ್ಭದಲ್ಲಿ ಏನಾದ್ರೂ ನಮ್ಮಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಜನರಿಗೆ ಉಪಕಾರ ಆಗುವಂಥದ್ದು, ಸಮಾಜಕ್ಕೆ ಉಪಕಾರ ಆಗುವಂಥದ್ದು, ಯಾರಿಗೂ ಅನ್ಯಾಯವಾಗದಂತ ಕೆಲಸವನ್ನು ಮಾಡಿದಾಗ ಉಸಿರು ನಿಂತೋದ್ರೂ ಕೂಡ ಸಾವಿರಾರು ವರ್ಷಗಳ ಕಾಲ ಆ ಹೆಸರು ಶಾಶ್ವತವಾಗಿ ಇರ್ತದೆ. ಉದ್ಯೋಗಸ್ಥರು ಹೋಗಿ ಬೀದಿ ಬೀದಿ ವ್ಯಾಪಾರ ವಹಿವಾಟುಗಳನ್ನ ಮಾಡಿ ತಮ್ಮ ಜೀವನವನ್ನು ಸಾಗಿಸ್ತಿದ್ದಂತ ಒಂದು ಸಮಾಜ ಇವತ್ತು ಒಂದು ಕಡೆಯಿಂದ ನಮ್ಗೆ ಮನೆ ಕೂತ್ಕೊಳ್ಳಿಕ್ಕೆ ಮನೆ ಇಲ್ಲ, ಜಮೀನು ಇಲ್ಲ, ಏನು ವ್ಯವಸ್ಥೆ ಇಲ್ಲ. ನಾವೆಲ್ಲ ಸಮಾಜದವರು ಒಟ್ಟಾಗಿ ಒಂದು ಕಡೆ ಒಂದು ಜಮೀನನ್ನ ಖರೀದಿ ಮಾಡಿ ಆ ಜಮೀನನ್ನು ನಾವಿಷ್ಟು ಕುಟುಂಬಗಳು ವಿಂಗಡಣೆ ಮಾಡಿಕೊಂಡು ನಾವೆಲ್ಲ ಸಂಪಾದನೆ ಮಾಡಿದಂತ ದುಡ್ಡಿನಲ್ಲಿ ಸ್ವಲ್ಪ ಅದಕ್ಕೆ ಪಾಲು ಬಂಡವಾಳವನ್ನು ಹಾಕೊಂಡು ನಾವೆಲ್ಲ ಒಟ್ಟಿಗೆ ಇರೋಣ ಅನ್ನುವಂತ ದೃಷ್ಟಿಯನ್ನು ಇಟ್ಕೊಂಡು ಒಂದು ಊರಿಗೆ ಬಂದು ಈ ಜಾಗವನ್ನ ಖರೀದಿ ಮಾಡಿ ನಾವಿಷ್ಟು ಜನ ಇದ್ದಿದ್ದೇವೆ ಎನ್ನುವಂತ ಮಾತನ್ನ ಹೇಳಿದ್ರು. ಇದು ದೈವರು ಮೆಚ್ಚುವಂತ ಕೆಲಸ, ದೇವರು ಮೆಚ್ಚುವಂತ ಕೆಲಸ, ಸಮಾಜ ಮೆಚ್ಚುವಂತ ಕೆಲಸ. ನಾವು ಮತ್ತೊಬ್ಬರನ್ನು ಅವಲಂಬಿಸದಿದ್ರೂ ಕೂಡ ಕಷ್ಟಪಟ್ಟು ಜೀವನ ಮಾಡಿ ಬಹಳಷ್ಟು ನಾವು ಸ್ವತಂತ್ರವಾಗಿ ಬದುಕಬೇಕೆನ್ನುವಂತ ದೃಢ ನಿಟ್ಟೆ ನೀವು ಇಟ್ಟಿದ್ದೀರಲ್ವಾ, ಅದಕ್ಕೆ ದೇವರು ಯಾವತ್ತೂ ನಿಮಗೆ ಅನುಗ್ರಹಿಸ್ತಾನೆ, ಯಾವತ್ತೂ ನಿಮ್ಮನ್ನ ಮೇಲಕ್ಕೆ. ಬಳಿಕ ಪ್ರಿಯಾಂಕಾ ಸೇವಾ ಸಂಘದ ಅಧ್ಯಕ್ಷೆ ಪ್ರಿಯಾಂಕಾ ಜೈನ್ ರವರು ಮಾತನಾಡಿ, ಮಹಿಳೆಯರ ಹಿತದೃಷ್ಟಿಯಿಂದ ನಮ್ಮ ಸಂಘದ ವತಿಯಿಂದ ಉಚಿತ ಹೊಲಿಗೆ ತರಬೇತಿ ಸೇರಿದಂತೆ ಉಚಿತವಾಗಿ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಆಸಕ್ತರು ಹೆಸರನ್ನ ನೋಂದಾಯಿಸಿ ತರಬೇತಿ ಪಡೆಯಬಹುದೆಂದರು. ನಾನು ಮಾತಾಡೋದೇನಂದ್ರೆ, ಮಹಿಳೆಯರು ಒಗ್ಗಟ್ಟಾಗಿದ್ರೆ ಏನಾದ್ರೂ ಒಂದು ಸಾಧನೆ ಮಾಡ್ಬೋದು. ಮಾಡ್ತೀರಾ? ಒಗ್ಗಟ್ಟಾಗಿರ್ಬೇಕು ತಾವೆಲ್ಲರೂ. ನಮ್ಮ ಸೇವಾ ಸಂಘ ಅಂದ್ರೆ ಪ್ರಿಯಾಂಕಾ ಸೇವಾ ಸಂಘದಿಂದ ನಾವು ಉಚಿತ ಟೈಲರಿಂಗ್, ಮಗ್ಗಂ ವರ್ಕ್, ಸೀರೆ ಕುಚ್ಚು, ಬ್ಯಾಗ್ ಸ್ಟಿಚಿಂಗ್ ಯಾರಂದ್ರೆ ಮಾಡೋರು ಕಲಿಬೇಕಂತ ಇಂಟ್ರೆಸ್ಟೆಡ್ ಇದ್ರೆ ಉಚಿತವಾಗಿ ನಾವು ಅವರಿಗೆ ತರಬೇತಿಯನ್ನು ಕೊಡ್ತಿದ್ದೀವಿ. ನಾವು ನಮ್ಮ ಕಚೇರಿಗೆ ನೋಂದಣಿ ಮಾಡಿಸ್ಕೋಬಹುದು. ಆಲ್ರೆಡಿ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಬರುವ ದಿನಗಳಲ್ಲಿ 2 ತಿಂಗಳ ಆದ ನಂತರ ಮತ್ತೊಮ್ಮೆ ಇನ್ನೊಂದು ಸೆಕೆಂಡ್ ಬ್ಯಾಚ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಬ್ಯಾಚ್ ವೈಸ್ ಅಂದ್ರೆ 4 ರಿಂದ 5 ಬ್ಯಾಚ್ ಇದಾವ. ತಮಗೆ ಯಾವ ಟೈಮ್ ಸೆಟ್ ಆಗುತ್ತೆ ಆ ಟೈಮಲ್ಲಿ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಅದಕ್ಕೆ ನಾವು 5 ಬ್ಯಾಚ್ ಮಾಡಿದ್ದೀವಿ. ಹೆಣ್ಮಕ್ಳಿಗೆ ಮನೆ ಕೆಲಸ ಇರುತ್ತೆ, ಕಾಲೇಜ್ ಸ್ಟೂಡೆಂಟ್ಸಿಗೆ ಕಾಲೇಜ್ ಟೈಮ್ ಸೆಟ್ ಆಗಲ್ಲ. ಅದರಿಂದ ಪ್ರತಿಯೊಬ್ಬರು ಸ್ವಾವಲಂಬಿ ಆಗಬೇಕು, ಕಲಿಬೇಕು ಅಂತ ಇಂಟ್ರೆಸ್ಟೆಡ್ ಯಾರ್ಯಾರು ಇದ್ದೀರಾ ಅವ್ರ ಪ್ರಕಾರ ನಾವು ಟೈಮ್ ಸೆಟ್ ಮಾಡಿದ್ದೀವಿ. ನಾವು ತರಬೇತಿಯನ್ನು ಪಡೆಯಬೇಕಂದ್ರೆ ನಮ್ಮ ಸಂಘದಲ್ಲಿ ನೋಂದಾಯಿಸಿ ನಾವು ಇದು ಉಪಯೋಗ ಮಾಡ್ಕೋಬಹುದು. ಇನ್ನೊಂದು ಹೇಳಬೇಕಂದ್ರೆ, ಇವತ್ತಿಲ್ಲಿ ಸಂಖ್ಯೆ ಜಾಸ್ತಿ ಮಹಿಳೆಯರದಿದೆ. ಕಂಪ್ಯೂಟರ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಉಚಿತ. ಎಕ್ಸಾಮ್ಸ್ ಆದಮೇಲೆ ತಮ್ಮೆಲ್ಲರಿಗೆ ಇದರಲ್ಲಿ ಯಾರನ್ನ ಕಾಲೇಜ್ ಸ್ಟೂಡೆಂಟ್ಸ್, ಸ್ಕೂಲ್ ಸ್ಟೂಡೆಂಟ್ಸ್ ಯಾರಾದರೂ ಕಲಿಬೇಕಂತ ಇದ್ರೆ ಅವರು ನಮ್ಮ ಕಚೇರಿಗೆ ಬಂದು ನೋಂದಣಿ ಮಾಡ್ಕೋರಿ. ಅವ್ರಿಗೆಲ್ಲರಿಗೆ ನಾವು ಫ್ರೀ ಕಂಪ್ಯೂಟರ್ ಕ್ಲಾಸಸ್ ಹೇಳಿಕೊಡ್ತೀವಿ. ಕುಚ್ಚು ಅಂತ ಏನಾದರೂ ವ್ಯಾಪಾರ ಮಾಡಬೇಕು ಮಹಿಳೆಯರು ಮುಖ್ಯವಾಗಿ ನಾವೇನಾದ್ರೂ ಒಂದು ತರಬೇತಿ ಪಡ್ಕೊಂಡು ಕೆಲಸ ಮಾಡಬೇಕಂದ್ರೆ ನಮ್ಮಲ್ಲಿ ಹಲವಾರು ತರಬೇತಿಗಳಿದಾವೆ. 10 ರಿಂದ 12 ತರಬೇತಿ ಇದಾವೆ.
ಅದು ಪಡ್ಕೋರಿ. ಅದ್ರ ಜೊತೆಗೆ ಪ್ಲೇಸ್ಮೆಂಟ್ ಅಂದರೆ ನಾವು ನಿಮಗೆ ಕೆಲಸನೂ ಕೊಡ್ತೀವಿ. ಅದ್ರ ಜೊತೆಗೆ ಆ ಕೆಲಸ ಮಾಡೋಕ್ಕೆ ಏನಾದರೂ ಫೈನಾನ್ಷಿಯಲ್ ಸಪೋರ್ಟ್ ಬೇಕಂದ್ರೆ ನಮ್ಮದೇ ಸಹಕಾರ ಪತ್ತಿನ ಸಂಘ ಇದೆ, ಅದರಿಂದ ನಾವು ನಿಮಗೆ ಫೈನಾನ್ಸ್ ಸಪೋರ್ಟು ಮಾಡ್ತೀವಿ, ಪ್ಲೇಸ್ಮೆಂಟು ಕೊಡ್ತೀವಿ, ಬಿಸ್ನೆಸ್ಸು ಕೊಡ್ತೀವಿ. ತಾವು ಯಾರಾದರೂ ಇಂಟ್ರೆಸ್ಟ್ ಇದ್ರೆ ನಮ್ಮ ಆಫೀಸಿಗೆ ಕಾಂಟ್ಯಾಕ್ಟ್ ಮಾಡಿ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅವಲಂಬನೆಯಿಂದ ಬದುಕು ರೂಪಿಸಿಕೊಳ್ಳಲು ಸಾಧ್ಯ. ಸತೀಶ್ ಶೆಟ್ಟಿ ಅಭಿಮತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.